ಈ ರೀತಿ ಕೈ ಬೆರಳುಗಳಿಗೆ ರಿಂಗ್ಗಳನ್ನು ನಾವು ಮಕ್ಕಳಿಗಾಗಿರ್ಬೋದು ಅಥವಾ ನಾವಾಗಿರ್ಬೋದು ಫಂಕ್ಷನ್ ಎಲ್ಲಾದರೂ ಹೋಗ್ಬೇಕಂದ್ರೆ ಸಡನ್ಲಿ ನಾವು ಈ ರೀತಿ ಗೋಲ್ಡ್ ಅಥವಾ ಸಿಲ್ವರ್ ರಿಂಗ್ಗಳನ್ನು ವೇರ್ ಮಾಡಿರ್ತೀವಿ. ಬಟ್ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಪೇನ್ ಆದರೆ ಸಾಕು, ಬೆರಳು ಬಾವು ಬರೋದಕ್ಕೆ ಸ್ಟಾರ್ಟ್ ಆಗಿ ಅದು ತೆಗಿಯೋದಕ್ಕೇ ಬರ್ತಾ ಇರಲ್ಲ. ಸೊ ಆವಾಗ ಅದನ್ನು ಹೇಗೆ ನೀಟಾಗಿ ರಿಮೂವ್ ಮಾಡೋದು, ಒಂದು ಸ್ವಲ್ಪ ಪೇನ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ರಿಂಗ್ ತೆಗೆಯುವಂಥ ಬೆರಳಿಗೆ ಒಂದು ಸ್ವಲ್ಪ ವ್ಯಾಸ್ಲೈನನ್ನು ಅಪ್ಲೈ ಮಾಡ್ಕೊಳ್ಳಿ. ನಂತರ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೆ ರಿಂಗ್ ಒಳಗಡೆ ಒಂದು ಸಣ್ಣ ದಾರನ ಸೇರಿಸ್ಬಿಟ್ಟು ಜಸ್ಟ್ ದಾರನ ಈ ರೀತಿ ಮೂವ್ ಮಾಡ್ಕೊಳ್ಬೇಕು. ಯಾವ ರೀತಿ ಸುತ್ತಿದ್ರಲ್ವಾ ಅದೇ ರೀತಿನೇ ನೀವು ಈ ರೀತಿ ಎಳ್ಕೊಳ್ತಾ ಬರಬೇಕು. ಒಬ್ರು ಮೇಲ್ಗಡೆ ಟೈಟ್ ಆಗಿ ಹಿಡ್ಕೊಂಡು ನಂತರ ಈ ರೀತಿ ಸುತ್ತಕೊಳ್ತಾ ಹೋದ್ರೆ ಕೈ ಒಂದು ಸ್ವಲ್ಪನೂ ಪೇನ್ ಆಗೋದಿಲ್ಲ. ನೀಟಾಗಿ ದಾರದ ಜೊತೆಗೆ ರಿಂಗ್ ಕೂಡ ಮೂವ್ ಆಗಿಬಿಟ್ಟಿರುತ್ತೆ. ಸೊ ಆರಾಮಾಗಿ ನೀವು ಟೈಟ್ ಆಗಿರುವಂಥ ರಿಂಗನ್ನು ಈಸಿಯಾಗಿ ತೆಗೆದುಕೊಳ್ಬೋದು. ಮಕ್ಕಳಂತರೂ ತುಂಬಾನೇ ಅಳ್ತಾ ಇರ್ತಾರೆ ಒಂದೊಂದು ಟೈಮಲ್ಲಿ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ?